ಹಾಲಲ್ಲಿ ಎಷ್ಟು ಚೆನ್ನಾಗಿತ್ತು. ಹಸಿದೆ ತಿಂತಿದ್ವಿ ನಾವು ಸ್ಕೂಲ್ಗೆ ಹೋಗ್ಬೇಕಾರೆ. ಹಾಲು ತರ ಇರ್ತೈತೆ ಅದು. ಇದನ್ನ ಬೇಯಿಸಕ್ಕೆ ಹಾಕ್ಬಿಟ್ಬಿಡ್ತೀನಿ. ಇದನ್ನೆಲ್ಲ ಶಿವ ಬಂದು ಬಿಡಿಸ್ಕೊಡ್ತೈತೆ ಫ್ರೆಂಡ್ಸ್ ಒಂದೊಂದೇ. ಓಕೆ ಫ್ರೆಂಡ್ಸ್, ಬೇಯಿಸಕ್ಕೆ ಹಾಕ್ಬಿಡ್ತೀನಿ. ಫ್ರೆಶ್ ಆಗಿದ್ದಾಗೇನೆ ಸೊಪ್ಪನ್ನ ಬಿಡಿಸಿಟ್ಕೊಂಡ್ರೆ ಬೆಸ್ಟು. ಬೇರೆ ಸಮೇತ ಇಟ್ಬಿಟ್ಟು ಅಂದ್ರೆ ಬೇಗ ಕೊಳ್ತೋಗ್ತೈತೆ. ಅದಕ್ಕೆ ಬಿಡಿಸಿ ಇಟ್ಬಿಡ್ತೀನಿ. ಐಲೈನರ್ ನೀರ್ ತರ ಐಲೈನರ್ ಬರ್ತಿದ್ದು. ಐಲೈನರ್ ಹಚ್ಕೊಂಡು ಬೇರೆ ಕಲರ್ ಅದ್ರ ಮೇಲೆ ಇದು ಹಚ್ಕೊಂಡ್ರೆ ಪಳ ಪಳ ಹೊಡಿತಿದ್ದೇನೋ ನೋಡೋಣ ಅಂದ್ಬಿಟ್ಟು ತಗೊಂಡೆ. ರೌಂಡ್ ಸ್ಟಿಕ್ಕರ್ ತೆಗಿವ. ಉದ್ದ ಸ್ಟಿಕ್ಕರ್ ಯಾಕೋ ಇಟ್ಕೋಬೇಕು ಅಂತ ಅನಿಸ್ತು. ಆಂಟಿ ತರ ಕಾಣಿಸ್ತೀನಿ ಈಗ. ಸೊಪ್ಪು ತರೋದೊಂದು ಕಷ್ಟ ಅಂದ್ರೆ ಬಿಡಿಸೋದು ಡಬ್ಬಲ್ ಕೆಲಸ. ಬರೀ ಪಾಲಕ್ಕೆ ಮಾಡಿದ್ರೆ ಫ್ರೆಂಡ್ಸ್ ಚೆನ್ನಾಗಿರಲ್ಲ, ಅಷ್ಟೊಂದು ಟೇಸ್ಟ್ ಕೊಡಲ್ಲ. ಅದ್ರ ಜೊತೆಗೆ ಸಬ್ಬಕ್ಕಿ ಸೊಪ್ಪು ಮಿಕ್ಸ್ ಮಾಡಿದ್ರೆ ಎಷ್ಟು ಟೇಸ್ಟ್ ಇರ್ತೈತೆ ಗೊತ್ತಾ. ಶಿವಾಗ ಇಷ್ಟ ಆಗ್ತೈತೆ. ಎಳೆ ಸೊಪ್ಪು ಪಾಲಕ್ಕೂ ಇದನ್ನು ಎಳೆದೆ ಎರಡು ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿದ್ದೀನಿ. ಏನಪ್ಪಾ ಫಸ್ಟ್ ಗೆ ಹಾಯ್ ಹಲೋ ಏನು ಹೇಳ್ತೀರಾ ಸ್ಟಾರ್ಟ್ ಮಾಡ್ಬಿಟ್ಟೆ ಅನ್ಕೋತಾ ಇದೀರಾ ಫ್ರೆಂಡ್ಸ್? ನಿನ್ನೆ ವಿಡಿಯೋನೇ ಇದು ಕಂಟಿನ್ಯೂ ವಿಡಿಯೋ ಫ್ರೆಂಡ್ಸ್. ನೆನ್ನೆ ಲಾಂಗ್ ವಿಡಿಯೋ ಆಗುತ್ತೆ ಅಂದ್ಬಿಟ್ಟು ಕಟ್ ಮಾಡ್ಬಿಟ್ಟೆ ಮಧ್ಯದಲ್ಲಿ. ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀನಿ. ವಿಶ್ ಮಾಡ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ರಲ್ಲ ಫ್ರೆಂಡ್ಸ್. ವಿಡಿಯೋ ಮಧ್ಯದಲ್ಲೂ ವಿಶ್ ಮಾಡಿದೀನಿ, ಲಾಸ್ಟ್ ಅಲ್ಲೂ ವಿಶ್ ಮಾಡಿದೀನಿ. ಸ್ಕಿಪ್ ಮಾಡ್ತೀರಾ ವಿಡಿಯೋ ನೋಡಿ ಫ್ರೆಂಡ್ಸ್. 2 ಕಟ್ಟು ಸೊಪ್ಪನ್ನ ಬಿಡಿಸಿ ಕವರಲ್ಲಿ ಪ್ಯಾಕ್ ಮಾಡಿ ಫ್ರಿಜ್ ಅಲ್ಲಿ ತುಂಬಿಟ್ಟು ಆಮೇಲೆ ಕಾರ್ನಾಗ್ ಬಂದೆ ಫ್ರೆಂಡ್ಸ್. ಇದು ಬಿಡಿಸೋ ಸಿಕ್ಕಾಪಟ್ಟೆ ಕಷ್ಟ ಅಲ್ಲ ಫ್ರೆಂಡ್ಸ್. ಅದಕ್ಕೆ ಚಾಕುನಲ್ಲಿ ಬಿಡಿಸ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಉಗ್ರಲ್ಲಿ ಬಿಡಿಸ್ತಾ ಇದ್ರೆ ಬೆರಳಲ್ಲಿ ನನಗೆ ಬೆರಳು ತುಂಬಾ ಸಾಫ್ಟ್ ಅಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ನೋವು ಬರ್ತಿದೆ. ಅದಕ್ಕೆ ಬೆಳ್ಳುಳ್ಳಿ ಸಹ ನಾನು ಹೆಬ್ಬೆರಳಲ್ಲಿ ಬಿಡಿಸಕ್ಕೆ ಹೋಗಲ್ಲ, ಚಾಕುನಲ್ಲೇ ಬಿಡಿಸೋದು. ಚಾಕು ಇಸ್ ದ ಬೆಸ್ಟ್ ವೆಫನ್ ಜೋಳ ಬಿಡಿಸಕ್ಕೆ ಫ್ರೆಂಡ್ಸ್. ಬಿಡಿಸೋದ್ಕಿಂತ ತಿನ್ನೋದೇ ಈಸಿ ಅಂತ ಈಗ ಗೊತ್ತಾಯ್ತು ನನಗೆ. ಅಂತೂ ಇಂತೂ ಸರ್ಕಸ್ ಮಾಡಿ ಬಿಡಿಸಿ ಸೈಡ್ಗೆ ಇಟ್ಕೊಂಡು ಬೆಳ್ಳುಳ್ಳಿ ಹಾಕಿದ್ರೆ ಹೆಂಗಿರ್ತೈತೆ ಸೂಪರ್ ಆಗಿರ್ತೈತಲ್ಲ ಅನ್ಬಿಟ್ಟು ರುಬ್ಕೊಳ್ಳೋದ್ಕಿಂತ ಬೆಳ್ಳುಳ್ಳಿನ ಈ ತರ ಸಣ್ಣ ಸಣ್ಣದಾಗಿ ಪೀಸ್ ಮಾಡಾಕಿದ್ರೆ ಸೂಪರ್ ಆಗಿರ್ತೈತಲ್ಲ ಫ್ರೆಂಡ್ಸ್. ಅದಕ್ಕೆ ಈ ತರ ಸಣ್ಣ ಸಣ್ಣ ಪೀಸ್ ಮಾಡ್ಕೋತಾ ಇದೀನಿ. ಶುಂಠಿ ಇದ್ದಿದ್ರೆ ರುಬ್ಬಿ ಹಾಕೋತಾ ಇದೆ, ಬಟ್ ಶುಂಠಿ ಖಾಲಿ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ಬೆಳ್ಳುಳ್ಳಿನ ಈ ತರ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡ. ಆಮೇಲೆ ಈರುಳ್ಳಿ ಫ್ರೆಂಡ್ಸ್, ಮೇನ್ ವಡೆ ಅಂದ್ರೆ ಈರುಳ್ಳಿ ಇರ್ಲೇಬೇಕು ಅದ್ರೊಳಗಡೆ. ಅದಕ್ಕೆ ಮಾಮೂಲಿ ಫ್ರೆಂಡ್ಸ್ ಉದ್ದಿನ ವಡೆ ತರಗುಣಿ ಕಾಳು ವಡೆ ಹೆಂಗ್ ಮಾಡ್ತಾರೆ ಅದೇ ಪ್ರಾಸೆಸ್ ಅಲ್ಲೇ ಮಾಡ್ತಾ ಇದೀನಿ. ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಏನಂದ್ರೆ ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡ್ತಾ ಇದೀನಿ ಫ್ರೆಂಡ್ಸ್. ಕಡಲೆಬೇಳೆ ವಡೆಗೆ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ರೆ ಫ್ರೆಂಡ್ಸ್ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡೆ. ಆಮೇಲೆ ಬಿಡಿಸಿಟ್ಕೊಂಡಿರೋ ಜೋಳನ ಚಿಕ್ಕ ಜಾರ್ಗೆ ಹಾಕೋತಾ ಇದೀನಿ, ರುಬ್ಕೋಬೇಕಲ್ಲ ಹಂಗಾಗಿ. ಅದಕ್ಕೆ 4 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಫ್ರೆಂಡ್ಸ್, ಜಾಸ್ತಿ ನುಣ್ಣಗ್ ರುಬ್ಕೊಳಕ್ ಹೋಗ್ಬಾರ್ದು. ಸುಮ್ನೆ ಆಫ್ ಮಾಡಿ ಆನ್ ಮಾಡ್ಬೇಕು ಅಷ್ಟೇ. ಅಷ್ಟಕ್ಕೇನೆ ಇಷ್ಟೊಂದು ನುಣ್ಣಗ್ ಆಗ್ಬಿಡೋದ, ಯಾಕಂದ್ರೆ ಎಳೆ ಜೋಳ ಅದು, ಅದಕ್ಕೋಸ್ಕರ. ಆಮೇಲೆ ಕಟ್ ಮಾಡ್ಕೊಂಡಿರೋ ಐಟಮ್ಸ್ ಎಲ್ಲ ಹಾಕಿ ಕಲ್ಸ್ಕೊತಾ ಇದ್ದೀನಿ. ಉಪ್ಪು ಆಲ್ರೆಡಿ ಹಾಕೊಂಡಿದ್ದಲ್ಲ ಫ್ರೆಂಡ್ಸ್ ರುಬ್ಬೇಕಾರೆ. ಪಿಚ ಪಿಚ ಆಗ್ತೈತೆ, ಸ್ವಲ್ಪ ಪಿಚ ಪಿಚ ಆಗ್ತೈತೆ ರುಬ್ತೀವಲ್ಲ ಜೋಳ ಅರ್ಧಂಬರ್ಧ, ಹಂಗಾಗಿ ಕಡ್ಲೆಟ್ ತರ ಕೇಳ್ದೆ ಫ್ರೆಂಡ್ಸ್. ಅದೇ ಮ್ಯಾಚ್ ಆಗೋದು. ಹೆಂಗೆ ಜೋಳದಲ್ಲಿ ರುಬ್ಬಿ ಮಾಡಿದ್ರು ಇದಕ್ಕೊಂದ್ ಸ್ವಲ್ಪ ಕಡ್ಲೆಟ್ ಬೇಕೇ ಬೇಕಾಗ್ತೈತೆ ಫ್ರೆಂಡ್ಸ್. ಜೋಳ ನೀರಿನ ಅಂಶ ಇರ್ತಿತ್ತಲ್ಲ, ಹಂಗಾಗಿ ಅದೊಂದು ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಮಾಡ್ಕೊಂಡ್ರಾಯ್ತು. ಬೇಯಿಸಿರುವ ಜೋಳ ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂತ ಇದ್ರೆ ಎಳೆದು, ಅದಕ್ಕೆ ಅದಷ್ಟು ನೀರಾಯ್ತು. ಇನ್ನ ಹಾಲು ಅಂತಾರಲ್ಲ, ಹಾಲು ಐತೆ ಫ್ರೆಂಡ್ಸ್ ಇದ್ರಲ್ಲಿ, ಬಲ್ತಿಲ್ಲ. ಅಕಸ್ಮಾತ್ ಶಿವ ಏನಾದ್ರು ಈಗ ಕಡ್ಲೆಟ್ ಪ್ಯಾಕೆಟ್ ತಂದ್ಕೊಟ್ಟಿಲ್ಲ ಅಂದಿದ್ರೆ ಫ್ರೆಂಡ್ಸ್, ಅನ್ಯಾಯವಾಗಿ ಒಂದು ಜೋಳನ ಹಾಳು ಮಾಡ್ದಂಗ ಆಗ್ತಿತ್ತು. ಗೋವಿಂದ ಆಗಿರೋದು ವಡೆ ಕತೆ ಇವತ್ತು. ಪಾಯಸ ತರ ಇಲ್ಲ ಪಕೋಡ ಮಾಡ್ಬೇಕಿತ್ತು. ಕಡ್ಲೆಟ್ ಎಷ್ಟು ಬೇಕೋ ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡೆ. ರಾಗಿ ಅನ್ಸಿದ್ನಲ್ಲ ಮತ್ತೆ ಉದ್ದು, ಯಾಕಂದ್ರೆ ಇವಾಗ ವಾತಾವರಣ ಕೋಲ್ಡ್ ಅಲ್ಲ ಫ್ರೆಂಡ್ಸ್. ಹಬೆ ಬಿಸಿಲು ಬಿಸಿ ಇದ್ರೆ ಬೇಗ ಉಬ್ಬಿ ಬರ್ತೈತೆ ದೋಸೆಗೆ. ಈ ತರ ಇತ್ತಂದ್ರೆ ಉಬ್ಬಿ ಬರೋದ್ ಲೇಟು. 6 ಗಂಟೆಲಿ ರುಬ್ಬಣ ಅನ್ಕೊಂಡೆ, ಓವರ್ ನೈಟ್ ಬಿಟ್ರೆ ಉಬ್ಬಿ ಬರ್ತೈತೆ ಅಂದ್ಬಿಟ್ಟು, ಬಟ್ ಮಿಸ್ ಆಯ್ತು, ಮರ್ತೋಯ್ತು ನನ್ಗೆ ಅದು ಇದು ಇದ್ರಲ್ಲಿ. ಈಗ ರುಬ್ಬಿಕ್ ಬಿಡ್ತೀನಿ ಫ್ರೆಂಡ್ಸ್. ಬೆಳಗ್ಗೆಗೆ ರಾಗಿ ದೋಸೆ ಸ್ಪೆಷಲ್ ನಮ್ಮ ಮನೇಲಿ. ದೋಸೆ ಇಟ್ಟು ರುಬ್ಬೇಕಂದ್ರೆ ಜಾರ್ ತುಂಬಾ ಇಂಪಾರ್ಟೆಂಟ್, ಒರಳುಕಲ್ಲು ಇಂಪಾರ್ಟೆಂಟ್. ಒರಳುಕಲ್ಲು ಇತ್ತಂದ್ರೆ ಗಂಡನ ಕೈಲೇ ರುಬ್ಸೋದು ತುಂಬಾ ಇಂಪಾರ್ಟೆಂಟ್. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಫಸ್ಟ್ ಉದ್ದು ಮೆಂತೆ ರುಬ್ಕೋತೀನಿ. ಫುಲ್ ನುಣ್ಣಗ್ರೆ ರುಬ್ಕೋಬೇಕಾನೆ ಯಾವಾಗ್ಲೇ. ನೀನ್ ರುಬ್ತೀಯಾ? ನಿನ್ ಕೈ ಚೆನ್ನಾಗ್ ಬಂದೈತಪ್ಪಿ, ನಿನ್ ಕೈ ತೊಳೆದಿರೋ ರುಬ್ತೀಯಾ? ಅನ್ನ ಮುಕ್ತೈತೆ ಫ್ರೆಂಡ್ಸ್. ನನ್ಗೊಂದು ಸೂಪರ್ ಪವರ್ ಐತೆ. ಅನ್ನಕ್ಕೆ ಇಡ್ತೀನ, ಮುದ್ದೆಗೆ ಇಡ್ತೀನ, ಅದು ಇನ್ನೇನು ಉಕ್ತಾ ಇರ್ತೈತೆ, ಸೌಂಡು ಗೊತ್ತಾಗಲ್ಲ. ಇಲ್ಲಿರ್ತೀನಲ್ಲ, ಮಿಕ್ಸಿ ಸೌಂಡ್ ರುಬ್ತಾ ಇದ್ದೀನಿ. ಇಷ್ಟೇ ನಿಮಿಷಕ್ಕೆ ಉಕ್ಕಿ ಬತ್ತೈತೆ ಅಂತ ನನ್ಗೆ ಗೊತ್ತಾಗ್ತೈತೆ. ನನ್ಗೆ ಆಶ್ಚರ್ಯ ಆಯ್ತು. ಅಪ್ಪಿ ರಾಗಿ ನೆನಿತೈತಾ ರಾಗಿ ನಾರ್ಮಲ್ ಆಗಿ? ಚೆನ್ನಾಗಿ ಮತ್ತೆ ದಪ್ಪನೇ ಆಗಿಲ್ಲ ನಿಂದು. ಯಾವ ಹಾಕಿದೆ? ಬೆಳಗ್ಗೆನೆ 11 ಗಂಟೆಲಿ ಉಂಟಿಲ್ಲ ಇನ್ನ. ನೆಂದಿರೋ ತರ ಫೀಲ್ ಆಗ್ತಾ ಇಲ್ಲ ನನ್ಗೆ. ಮೆತ್ತಗೆ ಆಗ್ಲಿಲ್ಲ, ಮಾಮೂಲಿ ರಾಗಿ ತರನೇ ಸಿಕ್ತೈತೆ. ಓದ್ಕೋದಲ್ಲ, ಊದ್ಕೋತೈತಾ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡು, ರುಬ್ಬಿ ಹಾಕಿದ್ರೆ ನೆನಿತೈತ್ ಬಿಡು. ನೆನಿತಾ ಇರೋ ರಾಗಿ ಅಂತ ಬೆಳೆದಿರ್ಬೇಕು. ವಾಟರ್ ಪ್ರೂಫ್ ರಾಗಿ ಇದು. ಎಸ್, ಈಗ ಗೊತ್ತಾಯ್ತು.
ಪ್ಲಾಸ್ಟಿಕ್ ರಾಗಿ ಅಂತ. ಪ್ಲಾಸ್ಟಿಕ್ ರಾಗಿ ಇದು ಬೇಗ ನುಣ್ಣಗಾಗಲ್ಲಪ್ಪ, ಜಾಸ್ತಿ ಹೊತ್ತು ರುಬ್ಬೇಕು ಒಟ್ನಲ್ಲಿ. ಅದಕ್ಕೆ ನೀನೇ ರುಬ್ಬಾಪಿ. ಅಂತ ಹಸಿಟ್ಟು ತರ ಆಗೈತಲ್ಲ. ಬಿಡು ಸಾಕು ಹೋಗ್ಲಿ. ರುಬ್ಬಿರುವ ರಾಗಿ ಹಿಟ್ಟನ್ನು ಉದ್ದಿನ ಹಿಟ್ಟೊಳಗೆ ಮಿಕ್ಸ್ ಮಾಡಬೇಕು. ಎಷ್ಟು ಬಿಸಿ ಬಂದೈತೆ ನೋಡ್ರಿ ಫ್ರೆಂಡ್ಸ್. ರುಬ್ಬಿ ರುಬ್ಬಿ ಬಿಸಿನೀರ್ ತರ ಐತೆ. ಮಿಕ್ಸಿ ಡಮರ್ ಆಗ್ತೈತೆ ಅಷ್ಟೇ. ಅದೇ ಶಿವ ಹೇಳ್ದಂಗೆ 24 hours ನೆನ್ಸ್ಬೇಕು ರಾಗಿನ. ಉದ್ದನ್ನ ಒಂದ್ 8 hour 7 hour ನೆನ್ಸ್ರೆ ಸಾಕು. ರಾಗಿ ನೆನ್ಸ್ರೇನು ಆಗಲ್ಲ. ನಮ್ಗೆ ರಾಗಿ ನಾವು ಕನ್ಪುರ್ ತಗೊಂಡಿದೀವಲ್ಲ ರಾಗಿ ಅದೇ ತರ ಮಾಡ್ಬೇಕು. ಅದೇ ಸರ ಸೇಮ್ ಬರ್ಬೇಕು. ಆಯ್ತು. ಬಂದಿಲ್ಲ ಅಂದ್ರೆ ಬಂದ್ರೆ ಹೋಟ್ಲೆ ಕರ್ಕೋಗಲ್ಲ. ಇನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರೇನೋ? ಇದೆಂತ ಬ್ಲಾಕ್ ಮೇಲ್ ಅಪ್ಪಿ? ಇಷ್ಟೇ ಫ್ರೆಂಡ್ಸ್, ದೋಸೆ ಇಟ್ಟು ರುಬ್ಬಿದೀನಿ. ಇಲ್ಲಿ ಅರ್ಧದಷ್ಟು ಬಂದೈತೆ ಫ್ರೆಂಡ್ಸ್. ನೋಡೋಣ ಉಬ್ಬಿ ಬಂದತೋ ಇಲ್ಲೋ. ಬೆಳಗ್ಗೆಗೆ ಅನ್ನ ಆಯ್ತು, ವಡೆಗೆಲ್ಲ ರೆಡಿ ಮಾಡಿದೀನಿ. ಟೊಮೊಟೊ ರಸ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ಮುದ್ದೆ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ತಂಗಳು ಪಲಾವ್ ಇತ್ತಲ್ಲ ಫ್ರೆಂಡ್ಸ್, ವೇಸ್ಟ್ ಆಗ್ತೈತೆ ಅಂದ್ಬಿಟ್ಟು ಸಂಜೆ ಇಬ್ರು ತಿಂದ್ಬಿಟ್ವಿ. ಆಲ್ರೆಡಿ ಹೆವಿ ಆಗೈತೆ. ಮುದ್ದೆ ಮಾಡಿದ್ರೆ ಫುಲ್ಲು ಖಾಲಿ ಮಾಡಲ್ಲ ನಾವು. ಅದಕ್ಕೆ ಅನ್ನನೇ ಮಾಡ್ಕೊಂಡ್ರೆ ಟಾಮು ತಿಂತಾನೆ, ನಮಗೂ ಆಗ್ತೈತೆ ಅನ್ಬಿಟ್ಟು ಟೊಮೊಟೊ ರಸ ಮಾಡ್ಕೊಂಡು ವಡೆ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ಈಗ ಮಳೆಗಾಲ ಆಗಿರೋದ್ರಿಂದ ಡೈಲಿ ಸಂಜೆ ಹೊತ್ತು ಬಜ್ಜಿ ಬೋಟ ವಡೆ ತಿಂತಾರೆ. ಸೂಪರ್ ಆಗಿರ್ತೈತಲ್ಲ ಫ್ರೆಂಡ್ಸ್. ಅದಂತೂ ಕಾರ್ನ್ ವಡೆ ವೆರಿ ವೆರಿ ಸ್ಪೆಷಲ್. ನಮ್ಗೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಎಣ್ಣೆ ಕಮ್ಮಿ ಇತ್ತಲ್ಲ, ಅದಕ್ಕೆ 3 ವಡೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನಾನೆಲ್ಲೋ ಪಿಚ ಪಿಚ ಆಗ್ಬಿಟ್ಟು ಬಿಟ್ಕೊಬಿಡ್ತೈತೆ ಅನ್ಕೊಂಡೆ. ಕರೆಕ್ಟ್ ಆಗಿ ಬಂತು ಫ್ರೆಂಡ್ಸ್. ಊಟ ಮಾಡಿ ಮಾಡಿ ನಿಧಾನಕ್ಕೆ ಬೇಯಿಸ್ಕೋಬೇಕು. ಜೋರ ಉರಿ ಇಟ್ರೆ ಮೇಲೆಲ್ಲ ಸೀದೋಗ್ತೈತೆ, ಒಳಗೆಲ್ಲ ಹಂಗೆ ಎದ್ದು ಬಿಡ್ತೈತೆ. ಹಂಗಾಗಿ ನೋಡ್ಕೊಂಡು ಈ ಕಲರ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಪಕ್ಕ ರೆಡಿ ಆಗ್ತೈತೆ. ಸೂಪರ್ ಆಗೈತೆ. ಹಾ, ಆದ್ರೆ ತಪ್ಪ ಆರಿಸ್ಬೇಕು. ಏನ ಏನಾಗಿದೆ ಅದ ಏನ್ ವಡೆ ಹೇಳಪ್ಪ? ಅದು ಏನೋ ಆಗುತ್ತಿಲ್ಲ. ಮೈಸೂರನ್ನೇ ಮೈಸೂರು ವಡೆ ಅಂದ್ರೆ ನಾನು ಹೋಗಿ ಮೈಸೂರಲ್ಲಿ ಹೋಗಿ ತಗೊಬಂದು ಮಾಡ್ತಾ ಇದ್ದೀನಿ ಅಂತ. ಮೈಸೂರಲ್ಲ, ಅದೇ ಹೆಸರೇ ಇದು ಮೈಸೂರು ವಡೆ. ಆವಾಗ್ಲೇ ಏನಂದೆ? ಕಡ್ಲೆಕಾಳು ದಪ್ಪ ಹೊಡಿಬೇಕು. ಅಂದ್ರೆ ವಡೆಗೆ ಕಡ್ಲೆಕಾಳು ದಪ್ಪ ರುಬ್ಬೇಕು ಅಂತನಾ ಈಗ ಮಾಡಿರೋ ವಡೆಗೆ? ಅಂದ್ರೆ ಅದು ಕಡ್ಲೆಕಾಳು ವಡೆ ಅಂತ ನೀನ್ ಫಿಕ್ಸ್ ಆಗಿದ್ಯಾ? ಇದು ಆಕ್ಚುಲಿ ಚೆನ್ನಾಗಿರೋದು ನೋಡಿ ಫ್ರೆಂಡ್ಸ್ ಹೆಂಗೈತೆ. ಅದು ಕಡ್ಲೆಕಾಳು ವಡೆ ಅಲ್ಲ. ಫಸ್ಟ್ ಆಫ್ ಆಲ್ ಜೋಳ 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 ಮುಸ್ಕುನ್ ಜೋಳ ತಂದಿರ್ಲಿಲ್ವೇ? ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ನುಣ್ಣಗ್ ರುಬ್ಬಿಟ್ಟಿದ್ದೀನಿ ಕಡ್ಲೆಕಾಳನ್ನ ಅನ್ಕೊಂಡ. ಕಡ್ಲೆಕಾಳು ಒಡೆಗೆ ಹಂಗ್ ನುಣ್ಣಗ್ ರುಬ್ಬಲ್ಲ ಫ್ರೆಂಡ್ಸ್. ಅರ್ಧಂಬರ್ಧ ರುಬ್ಬೇ ಮಾಡೋದು ನಾನು. ಜೋಳನ ಅರ್ಧಂಬರ್ಧ ರುಬ್ಬಿದ್ರು ಅದು ನುಣ್ಣಗೆ ಆಗೋದು ಫ್ರೆಂಡ್ಸ್ ಬೆಂದ ಮೇಲೆ. ಅದಕ್ಕೆ ಮಾಡ್ತಾನೆ ಅಕ್ಕ ಕೊಡ್ತಾ ಇದ್ದೀನಿ. ಬಿಸಿ ಬಿಸಿ ತಿನ್ನಕ್ ಚೆನ್ನಾಗಿರ್ತೈತೆ ಅನ್ಬಿಟ್ಟು. ಬಟ್ ನಿಧಾನಕ್ಕೆ ಬೇಯಿಸ್ಬೇಕು ಫ್ರೆಂಡ್ಸ್. ಈ ತರ ಸಿಮ್ಕೆ ಕಮ್ಮಿ ಇಟ್ಕೊಂಡು. ಟೇಸ್ಟ್ ಮಾತ್ರ ಫ್ರೆಂಡ್ಸ್ ಕಡ್ಲೆಕಾಳು ವಡೆನೂ ಇದ್ರ ಮುಂದೆ ಏನೂ ಇಲ್ಲ. ಸಬ್ಬಕ್ಕಿ ಸೊಪ್ಪು ಹಾಕಿರೋದಕ್ಕೂ, ಖಾರವಾಗಿರೋದಕ್ಕೂ, ಬೆಳ್ಳುಳ್ಳಿ ಹಾಕಿರೋದಕ್ಕೂ ಲೈಫಲ್ಲಿ ದಿ ಬೆಸ್ಟ್ ವಡೆ ಫ್ರೆಂಡ್ಸ್ ಇದು. ಥ್ಯಾಂಕ್ ಯು ಫ್ರೆಂಡ್ಸ್, ನೀವು ಐಡಿಯಾ ಕೊಟ್ಟಿದ್ಕೆ. ನೀವು ಹೋದ ವರ್ಷ ಐಡಿಯಾ ಕೊಟ್ಟಿದ್ಕೆ ನಾನು ಈ ವರ್ಷ ಮಾಡಿದ್ದೀನಿ. ರಾತ್ರಿ ಊಟ ರೆಡಿ ಫ್ರೆಂಡ್ಸ್. ಶಿವಣ್ಣಗೆ ಏನ್ ಫೇವ್ರೆಟ್ ಫುಡ್ ವೆಜ್ ಅಲ್ಲಿ ಅಂದ್ರೆ ವಡೆ ಫ್ರೆಂಡ್ಸ್. ಆದ್ರೆ ನಾನು ಜಾಸ್ತಿ ಮಾಡಲ್ಲ. ವಡೆ ಮಾಡ್ಬೇಕಂದ್ರೆ ನಾವು ಹಬ್ಬನೇ ಬರ್ಬೇಕು. ಓಕೆ ಫ್ರೆಂಡ್ಸ್, ನಾನಂತೂ ಊಟ ಮಾಡ್ಲಿಲ್ಲ. ನಾನು ತಂಗಳು ಪಲಾವ್ ತಿಂದಿದ್ದೆ ಸಂಜೆ, ಮತ್ತೆ ವಡೆ ತಿಂದೆ. ಸೂಪರ್ ಆಗಿತ್ತು. ಈಗ ವಿಶ್ ಮಾಡುವ ಫ್ರೆಂಡ್ಸ್. ಆಶಾ ಸಿಸ್ಟರ್ ಅರುಣ್ ಕುಮಾರ್ ಅವ್ರದ್ದು 9ನೇ ತಾರೀಕು ಇವತ್ತೇ ಹ್ಯಾಪಿ ಆನಿವರ್ಸರಿ. ಸಾತ್ವಿಕ್ 12ನೇ ತಾರೀಕು ಅಡ್ವಾನ್ಸ್ ಹ್ಯಾಪಿ ಬರ್ತಡೇ. ಸಂಜನಾ 9ನೇ ತಾರೀಕು ಇವತ್ತೇ ಹ್ಯಾಪಿ ಬರ್ತಡೇ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ದಿ ನೆಕ್ಸ್ಟ್ ಡೇ ಬೆಳಗ್ಗೆ ಏನಿ ನಯನ ಮನೋಹರ ದೃಶ್ಯ. ಕಾಫಿ ತಂದೈತೆ ಫ್ರೆಂಡ್ಸ್. ಕಾಫಿ ಫಾರ್ ದ ಫಸ್ಟ್ ಟೈಮ್ ಲೈಫ್ ಅಲ್ಲಿ. ಏನೋ ಫ್ರೆಂಡ್ಸ್ ಬೇಕ್ರಿದು ಹೋಟ್ಲದೆಲ್ಲ ತಿನ್ಬೇಕಾರೆ ಒಂಥರ 2 ಮನ್ಸು ನನಗೆ. ಕ್ಲೀನ್ ಆಗಿ ಮಾಡಿರ್ತಾರ, ಏನ್ ಕತೆ ಹೆಂಗೆ ಅನ್ಬಿಟ್ಟು. ನಾವು ಸಂಪಾದನೆ ಮಾಡಿರೋ ಆಸ್ತಿ ಪತ್ರ ಎಲ್ಲ ಜೋಡಿಸ್ತವ್ರೆ. ನನ್ನ ಹೆಸರಿಗೆ ಎಷ್ಟು ಬರ್ತಿದ್ಯಪಿ? ಅದೇ ಅದು ಅಪಾರ್ಟ್ಮೆಂಟ್ ನನ್ನ ಹೆಸರಿಗೆ ಬರ್ದ್ಬಿಡು. ಹಂಗೆ ಒಂದು ಫ್ಲಾಟ್ ಇದೆಯಲ್ಲ ಅದು ನನ್ನ ಹೆಸರು ಬರ್ದ್ಬಿಡು. ಇಂತ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದೀನೋ ನಾನು. ಮತ್ತೆ ಊರಲ್ಲಿರೋ 100 ಎಕರೆ ಜಮೀನು ಅದು ನನ್ನ ಹೆಸರಲ್ಲಿ ಬರ್ದ್ಬಿಡು. ಅದೆಲ್ಲ ಇದ್ದಿದ್ರೆ ಒಂದ್ ಆಟ ಆಡ್ಬಿಡ್ತಾ ಇದ್ದಲ್ಲ. ನನ್ನೇ ಒಂದ್ ಆಟ ಆಡಿಸ್ಬಿಡ್ತಿತ್ತು. ಗಿರ್ಗಿಟ್ಲೆ. ಅದಕ್ಕೆ ದೇವ್ರು ಕೊಟ್ಟಿಲ್ಲ. ಪಾನ್ ಅಲ್ಲ, ಪ್ಯಾನ್ ಕಾರ್ಡ್. ಫೋಟೋ ಎಡ್ತಾಗೆ ಗೊತ್ತಾಗಿದೆ ನಾನು ಇಷ್ಟು ಭಯಂಕರವಾಗಿದ್ದೀನಿ ನೋಡಕ್ಕೆ ಅನ್ಬಿಟ್ಟು. ವೇಸ್ಟ್ ಆಯ್ತು. ಆದ್ರೆ ಬಟ್ಟೆ ವಾಷಿಂಗ್ ಹಾಕಿದ್ದೀನಿ ಫ್ರೆಂಡ್ಸ್. ಅದು ವಾಶ್ ಆಗ್ತಾ ಇರ್ಲಿ. ನಮ್ಗೆ ವಾಶ್ಗಿಂತ ವಾಕಿಂಗ್ ತುಂಬಾ ಇಂಪಾರ್ಟೆಂಟು. ಹೊಟ್ಟೆ ತುಂಬಾ ತಿನ್ಬಿಟ್ಟು ಮನೆ ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಟಾಮಿ ಎಷ್ಟರ ಕರೆದಿಲ್ಲಿದ್ದೀನಿ. ಈ ರೂಟಲ್ಲಿ ಹೋದ್ರೆ ಹುಳುಗಳು ಜಾಸ್ತಿ ಬೆಳ್ಕೊಬಿಟ್ಟವೆ. ಹಾವಿದ್ರು ಕಾಣಲ್ಲ. ಹಂಗಾಗಿ ರೈಟ್ ರೂಟ್ ಹಿಂಗ್ ಹೋಗೋಣ. ರೈಟ್ ರೂಟಲ್ಲಿ ಹೋಗೋಣ. ಬೇಗ ನಡೀಲಾ.
ಇವತ್ತು ಶುಕ್ರವಾರ ಅಲ್ವಾ ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣ ನಾನು ಪೂಜೆ ಪುನಸ್ಕಾರಗಳಲ್ಲಿ ಮುಳುಗೋದ್ರೆ ಸರಿ ಹೋಗ್ತೈತೆ. ಇವತ್ತು ಪೂಜೆ ಇಲ್ಲ ನಮ್ದು. ಶಿವ ಅವ್ರ ರಿಲೇಷನ್ ಡೆತ್ ಆಗ್ಬಿಟ್ಟವ್ರೆ, ನಮ್ಗೆ ಸೂತ್ಕ ಐತೆ. ಹಂಗಾಗಿ 11 ದಿನ ಆಗೋವರೆಗೂ ಏನೋ ಪೂಜೆ ಇಲ್ಲ, ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಹಂಗಾಗಿ ಬೆಳಗ್ಗೆಯಿಂದಾನೇ ಒಂಥರ ಮೂಡ್ ಆಫ್ ಫ್ರೆಂಡ್ಸ್. ಒಂಥರ ಮೈ ಬಾರ ಥರ ಆಗ್ತೈತೆ ಫೀಲು. ರೆಸ್ಟ್ ಇಲ್ದಾಗ ಆಗ್ತೈತಲ್ಲ ಆ ಥರ ಫೀಲ್ ಆಗ್ತೈತೆ. ಯಾಕೋ ಎನಿ ಟೈಮ್ ಕೆಲಸ ಮಾಡಿನ ಏನೋ ಗೊತ್ತಿಲ್ಲ, ಅಪರೂಪಕ್ಕೆ ಒಂದೊಂದ್ಸಲ ಹಿಂಗೆ ಅನಿಸ್ತಿದೆ. ಜೀವನನೇ ಬೇಡ ಡೈಲಾಗುಗಳೆಲ್ಲ ಬಾಯಲ್ಲಿ ಬರೋಷ್ಟು ಸುಸ್ತಾಗ್ತೈತೆ ಇವತ್ತು. ಸುಸ್ತು ಅನ್ನೋದಕ್ಕಿಂತ ಏನಾಗ್ತಿತ್ತೋ ಹೇಳೋಕ್ಕೂ ಗೊತ್ತಾಗ್ತಿಲ್ಲ, ಅರ್ಥ ಆಗ್ತಿಲ್ಲ. ಹೋಗಿಲೆ, ನಾನು ಇಲ್ಲಿ ಬಂದ ತಕ್ಷಣ ಕೂಗಕ್ಕೆ ಸ್ಟಾರ್ಟ್ ಮಾಡ್ಕೋತೈತೆ ಅಂದ್ರೆ ಅದಕ್ಕೂ ನನಗೂ ಏನೋ ಸಂಬಂಧ ಐತೆ, ಜನ್ಮಾಂತರ ಸಂಬಂಧ. ಈ ಗಿಡ ನಾನು ಹೋದ್ಸಲ ಬಂದಾಗ ತೋರಿಸ್ನಲ್ಲ, ಇದು ಮನೆ ಹತ್ರ ಇದ್ರೆ ಒಳ್ಳೇದು ಅಂದ್ಬಿಟ್ಟು. ಆಮೇಲೆ ನೀವು ಕೇಳಿದ್ರಿ ಸ್ವಲ್ಪ ಜನ ಏನು ಎತ್ತ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ಜನ ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿದ್ರಿ, ಆವಾಗೇ ಗೊತ್ತಾಗಿದ್ದು ಇದು ಲಕ್ಷ್ಮೀ ಕುಬೇರ ಗಿಡ ಫ್ರೆಂಡ್ಸ್. ಅದಕ್ಕೆ ನಾನು ಶಿವಾಗ ಹೇಳ್ದೆ, ಗಿಡ ಮನೆ ಹತ್ರ ಇಟ್ಟರೆ ಲಕ್ಷ್ಮೀದೇವಿ ಬರ್ತಾರೆ, ತಗೊಂಡಿಡು ಫಸ್ಟು ಅಂತ ಅಂದ್ಬಿಟ್ಟು. 15 ದಿನ 1 ತಿಂಗಳಾಯ್ತು ಹೇಳಿ ಮತ್ತೆ ಕೇಳ್ತಿಲ್ಲ. ಅದು ದೊಡ್ಡ ಪಾಟಲ್ಲಿ ಐತೆ, ಇಲ್ಲಂದಿದ್ರೆ ನಾನೇ ಎತ್ಕೋಗ್ಬಿಡ್ತೈತೆ. ಆದಷ್ಟು ಬೇಗ ಅದನ್ನ ಮನೆ ಹತ್ರ ಶಿಫ್ಟ್ ಮಾಡಬೇಕು. ಈಗ ನಾವು ಕರ್ಬೇವು ಕಿತ್ಕೊಂಡು ಹೋಗುವ ಫ್ರೆಂಡ್ಸ್, ಹೆಸರಿಗಷ್ಟೇ ವಾಕಿಂಗು. ಇಲ್ಲಿ ಬಂದ್ರೆ ಸೌದೆ ಸಿಕ್ತೈತಾ, ಕರ್ಬೇವು ಸಿಕ್ತೈತಾ, ಸೊಪ್ಪು ಸಿಕ್ತೈತಾ, ಇದೇ ನನ್ನ ತಲೆಯಲ್ಲಿ ಉಳ್ಕೊಳ್ಳೋದು. ಈ ಗಿಡದಲ್ಲಿ ಕರ್ಬೇವು ಮಾತ್ರ ಫ್ರೆಂಡ್ಸ್ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರ್ತೈತೆ. ಅಂದ್ರೆ ಕರ್ಬೇವು ಮಂದ ಇರ್ತೈತೆ, ಇದು ಚೆನ್ನಾಗಿರ್ತೈತೆ ಸಾಂಬಾರ್ಗಳಿಗೆ. ಒಣಗೋಗ್ಬಿಟ್ಟಿತ್ತು, ಸದ್ಯ ಚಿಗುರ್ತು. ಇದನ್ನೆಲ್ಲ ಕಿತ್ಕೊಂಡು ಫ್ರೆಂಡ್ಸ್ ಇದನ್ನ ತಿಂತಾರೆ, ಸೊಪ್ಪಲ್ಲೇ ಮಾಡ್ಕೊಂಡು ಮೊಟ್ಟೆ ಪಲ್ಯದ ಜೊತೆಗೆ. ಇದು ಹಂಪ್ಕೊಂಡು ಹೋಗೈತಲ್ಲ ಫ್ರೆಂಡ್ಸ್, ಇದು ಶಿವೂರಲ್ಲಿ ತಿಂತಾರೆ. ಮೊಟ್ಟೆ ಪಲ್ಯಕ್ಕೆ ಹಾಕ್ತಾರೆ, ಬಸ್ಸಾರೆಲ್ಲ ಮಾಡ್ತಾರೆ, ಉಪ್ಸಾರೆಲ್ಲ ಮಾಡ್ತಾರೆ ಫ್ರೆಂಡ್ಸ್. ಇದರಲ್ಲಿ ಕಾಡು ಸೊಪ್ಪದು ಹೆಸರು ಗೊತ್ತಿಲ್ಲ. ಶಿವನ್ ಸಂಜೆ ಕರ್ಕೊಬತ್ತೀನಿ, ಕಿತ್ಕೊಂಡು ಹೋಗ್ತೀನಿ. ಇಷ್ಟು ಕಿತ್ಕೊಂಡಿದ್ದೀನಿ ಫ್ರೆಂಡ್ಸ್, ಒಂದು ವಾರ 10 ದಿನಕ್ಕಾಗಷ್ಟು. ಆಮೇಲೆ ಬಂದು ಮತ್ತೆ ಫ್ರೆಶ್ ಕಿತ್ಕೊಳ್ವಾ. ಯಾಕೆ ಹೆಣ್ಮಕ್ಳಿಗೆ ನಮಗೆ ಒಂದೊಂದ್ಸಲ ಈ ಥರ ತುಂಬ ಸುಸ್ತು, ಏನು ಇಂಟ್ರೆಸ್ಟ್ ಇಲ್ಲ ಅಂತ ಅನಿಸ್ತೈತಂದ್ರೆ, ಎನಿ ಟೈಮ್ ಮನೆ ಒಳಗಡೆನೆ ಇದ್ದು ಮನೆ ಕೆಲಸನೇ ಮಾಡಿ ಒಂಥರ ನಮಗೆ ಸುಸ್ತಾಗಲ್ಲ. ಮೆಂಟಲಿ ಸ್ಟ್ರೆಸ್ ಅಂತಾರಲ್ಲ ಫ್ರೆಂಡ್ಸ್, ಅದಾಗ್ತೈತೆ. ಅದನ್ನ ನಾವು ಸುಸ್ತು, ಬೇಜಾರು, ಮೈಬಾರ ಅಂತ ಅನ್ಕೋತೀವಿ. ಇಂಥ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಹೊರಗಡೆ ಹೋಗಿ ಸುತ್ತಾಡ್ಕೊಬರ್ಬೇಕು. ಆದರೆ ಹತ್ರ ಸಿನಿಮಾ ದೇವರು ನಮ್ಮ ಮನೇಲಿ ಡಿಲೀಟ್ ಮಾಡಿರೋದ್ರಿಂದ ತೆಪ್ಪಗಿರೋ ಕೆಲಸನೇ ಮಾಡ್ತಾ ಇರಬೇಕು. ಮೂಡ್ ಔಟ್ ಆದ್ರೂ ಅಷ್ಟೇ, ಮೈ ಬಾರ ಆದ್ರೂ ಅಷ್ಟೇ, ಚಳಿ ಜ್ವರ ಏನೇ ಬಂದ್ರು ನಮ್ಮ ಕೆಲಸ ನಾವು ಮಾಡ್ತಾ ಇರ್ಬೇಕು ಅಷ್ಟೇ ಫ್ರೆಂಡ್ಸ್. ಇದೇ ನಮ್ಮ ಸಂಸ್ಕೃತಿ, ಇದೇ ನಮ್ಮ ಸಂಪ್ರದಾಯ. ನಡಿಲ್ಲ ಬಟ್ಟೆ ಹಿಂಡು. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಅಷ್ಟು ಪೇಷನ್ಸ್ ಇಂದ ಕಮೆಂಟ್ ಮಾಡ್ತಾ ಇದ್ದೀರಿ ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಷ್ಟು ಖುಷಿ ಆಗ್ತೈತೋ. ಓಕೆ ಫ್ರೆಂಡ್ಸ್, ಒಂದು ರಾಶಿ ಬಟ್ಟೆಗಳು, ಒಂದು ರಾಶಿ ಪಾತ್ರೆಗಳು, ಇವುಗಳನ್ನೆಲ್ಲ ತೊಳೆದ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್. 2000 years later. ಓಕೆ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಆಗೋಷ್ಟರಲ್ಲಿ 1 ಗಂಟೆಗೆ ಹತ್ತಿರದಲ್ಲಿದ್ದೀನಿ ಫ್ರೆಂಡ್ಸ್. ಇನ್ನೇನು ಶಿವ ಊಟಕ್ಕೆ ಬರೋ ಟೈಮು, ಊಟ ಮಾಡಬೇಕು. ಅದೇ ಫ್ರೆಂಡ್ಸ್ ರಾಗಿ ದೋಸೆಗೆ ನೆನೆಸಿದ್ನಲ್ಲ ಅದೇ ಸ್ಪೆಷಲ್ ಇವತ್ತು. ಆಲೂಗಡ್ಡೆ ಬೇಯಿಸಾಕ್ಬಿಟ್ಟು ಹೋಗಿದ್ದೆ ನಾನು. ಆಲೂಗಡ್ಡೆನೂ ಬೆಂದಿರ್ತಿದೆ. ರಾಗಿ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ, ಇವು 3 ರೆಸಿಪಿ ಮಾಡೋಣ ಬನ್ನಿ ಫ್ರೆಂಡ್ಸ್. ರಾಗಿ ದೋಸೆ ಫ್ರೆಂಡ್ಸ್ ಉಬ್ಬಿ ಬಂದೈತೆ. ಇದಕ್ಕೆ ಉಪ್ಪಾಕಿ ಮಿಕ್ಸ್ ಮಾಡ್ಕೋಬೇಕು. ಸೋಡಾ ಏನು ಬಳಸಲ್ಲ ಫ್ರೆಂಡ್ಸ್ ನಾನು. ಆಲೂಗಡ್ಡೆ ಬೆಂದೈತೆ, ರುಚಿಗೆ ತಕ್ಕಷ್ಟು ಸಾಲ್ಟ್, ಮಿಕ್ಸ್. ಇಲ್ಲಿ ಫ್ರೆಂಡ್ಸ್ ಹೆಂಗೆ ಬಂದಿದೆ ನೊರೆ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಮಾಮೂಲಿ ದೋಸೆ ಮಾಡ್ತೀವಲ್ಲ ಫ್ರೆಂಡ್ಸ್ ಅಕ್ಕಿ ನೆನೆಸಿ, ಅದೇ ಥರನೇ ಸ್ಮೆಲ್ಲು ಹುಳಿ ಎಲ್ಲ ಬಂದೈತೆ. ಓಕೆ ಫ್ರೆಂಡ್ಸ್, ಮೊದಲು ಚಟ್ನಿಗೆ ರೆಡಿ ಮಾಡ್ಕೋತೀನಿ. ಕರೆಂಟ್ ಬಂದಿಲ್ಲ ಇನ್ನು. ಪಲ್ಯ ಮಾಡಿಬಿಟ್ಟು ಚಟ್ನಿ ರೆಡಿ ಮಾಡ್ಕೊಂಡು ಆಮೇಲೆ ದೋಸೆಗೆ ಬರ್ತೀನಿ. ಈ ದೋಸೆಗೆ ಗಟ್ಟಿ ಚಟ್ನಿ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಹುರ್ಗಡ್ಲೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತೆ. ಹುರ್ಗಡ್ಲೆ ಇಲ್ಲ, ಅದಕ್ಕೆ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಇಷ್ಟೇ ರುಬ್ಕೋತೀನಿ ಫ್ರೆಂಡ್ಸ್. ಕೆಲವರು ಹುಣಸೆಹಣ್ಣು ಹಾಕಿ ರುಬ್ಕೋತಾರೆ, ನನಗೆ ಹುಣಸೆಹಣ್ಣು ಇಷ್ಟ ಆಗಲ್ಲ, ಅದಕ್ಕೆ ಇಷ್ಟನ್ನೇ ರುಬ್ಕೋತೀನಿ. ಸ್ವಲ್ಪ ನೀರು ಹಾಕಿ ಗಟ್ಟಿ ಚಟ್ನಿ ರೆಡಿ ಫ್ರೆಂಡ್ಸ್. ಇದು ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಆಲೂಗಡ್ಡೆ ತಣ್ಣೀರಿಗೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಬೇಯಿಸ್ಕೊಂಡು. ಈಸಿಯಾಗಿ ಸುಲ್ಕೋತೀನಿ. ಇದು ಒಗ್ಗರಣೆ ಮಾಡ್ಕೊಂಡೆ ಸುಲ್ಕೋತೀನಿ, ಟೈಮ್ ಆಯ್ತಲ್ಲ ಅದಕ್ಕೆ. ದೋಸೆ ಮಾಡಿದ್ರೆ ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲ ಇದ್ರೆ ಸೂಪರ್ ಆಗಿರ್ತೈತಲ್ಲ ಫ್ರೆಂಡ್ಸ್. ಅಷ್ಟೆಲ್ಲ ರಿಸ್ಕ್ ತಗೊಳ್ಳೋದೇ ಇಲ್ಲ ನಾನು, ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ ಸ್ವಲ್ಪ ಹೆಚ್ಚಿಗೆ ಇದ್ರೇನೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ತಿನ್ನಕ್ಕೆ. ಇಲ್ಲಾಂದ್ರೆ ಆಲೂಗಡ್ಡೆ ತಿನ್ನಿರೋ ತರ ಫೀಲ್ ಆಗ್ತಿದೆ. ಆಮೇಲೆ ಆಲೂಗಡ್ಡೆ ಸಿಪ್ಪೆ ಸುಲ್ಕೊಂಡು ಅದನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಈಗಲೇ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸ್ಮ್ಯಾಶ್ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಫ್ರೆಂಡ್ಸ್, ಎಮರ್ಜೆನ್ಸಿ ಟೈಮ್ ಅಲ್ಲ ಇವಾಗ ನಮಗೆ. ಶಿವಾಗ ಟೈಮ್ ಆಗ್ಬಿಡ್ತಿದೆ ಊಟಕ್ಕೆ ಅನ್ಬಿಟ್ಟು ಅದಕ್ಕೋಸ್ಕರ ಬಾಣಲಿಲೇ ಸ್ಮ್ಯಾಶ್ ಮಾಡ್ಕೋಬಹುದು, ಪರವಾಗಿಲ್ಲ. ಅರಿಶಿನ ಹಾಕಿದ್ರೇನೆ ಅದು ಆಲೂಗಡ್ಡೆ ಪಲ್ಯ ಅನ್ಸ್ಕೊಳ್ಳೋದು ಫ್ರೆಂಡ್ಸ್. ಅದಕ್ಕೆ ಅದನ್ನು ಹಾಕಿ ಬೇಯಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಸೈಡ್ಗೆ ಇಟ್ಕೊಂಡೆ. ಇವೆಲ್ಲ ಸಿಂಪಲ್ ಅಡುಗೆಗಳು ಫ್ರೆಂಡ್ಸ್, ಬೇಗ ಆಗೋಗ್ತಿದೆ. ಆಮೇಲೆ ತವ ಇಟ್ಕೊಂಡು ಆಮೇಲೆ ಈರುಳ್ಳಿಗೆ ಎಣ್ಣೆ ಹಾಕೊಂಡು ಒಂದ್ ಸ್ವಲ್ಪ ಎಲ್ಲ ಮಸಾಜ್ ಮಾಡ್ಕೊಂಡು ತವ ಸ್ವಲ್ಪ ಮೇಲೆ ಕುಬ್ಬಿ ಬಂದ್ಬಿಟ್ಟೈತೆ. ಆದ್ರೂ ಇದು ಎಮೋಷನಲ್ ತವ ಫ್ರೆಂಡ್ಸ್. ನನಗೆ ನನ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾನ್ ಸ್ಟಿಕ್ ಪಾತ್ರೆ ಅಂತ ಮೊದಲು ತಗೊಂಡಿದ್ದೆ ತವ, ಅದಕ್ಕೆ ಇದನ್ನ ವೇಸ್ಟ್ ಮಾಡಕ್ ಮನ್ಸಾಗ್ತಾ ಇಲ್ಲ. 10 ವರ್ಷ ಆಗೈತೆ ಫ್ರೆಂಡ್ಸ್ ಈ ತವಕ್ಕೆ. ನನ್ನ ಟಾರ್ಚರ್ ಸಹಿಸ್ಕೊಂಡು, ನನ್ನ ಎಕ್ಸ್ಪೆರಿಮೆಂಟ್ ಅಡುಗೆಗಳು ಇಷ್ಟೊತ್ತವರೆಗೂ ಸಹಿಸ್ಕೊಂಡು ಬಂದಿರೋದಕ್ಕೆ ಅದಕ್ಕೆ
ಸನ್ಮಾನ ಮಾಡ್ಬೇಕು ಒಂದಲ್ಲ ಒಂದಿನ ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿದೀನಿ. ಮಾಮೂಲಿ ದೋಸೆ ಮಾಡ್ಕೊಂಡಂಗೆ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಆದ್ರೆ ಈ ದೋಸೆಲಿ ಏನಂದ್ರೆ ತುಂಬಾ ತೆಳ್ಳಕ್ಕೂ ಮಾಡ್ಕೋಬಹುದು ಫ್ರೆಂಡ್ಸ್, ಹಪ್ಳ ತರ. ಆದ್ರೆ ನಾನು ಮಂದಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ದೋಸೆ ಅಲ್ಲ, ಏನಾಗ್ತಿತ್ತೋ ಏನ್ ಕತೆನೋ ನೋಡ್ಕೊಂಡು ಆಮೇಲೆ ಹಾಕೊಳ್ಳೋಣ ಅನ್ಬಿಟ್ಟು ಮೊದಲು ಎಣ್ಣೆಲ್ ಮಾಡ್ಕೊಂಡೆ, ಆಮೇಲೆ ತುಪ್ಪದಲ್ಲಿ ಮಾಡ್ಕೊಂಡು ಆಮೇಲೆ ಬೆಣ್ಣೆಲ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು. ನಾವು ಕನಕಪುರದಲ್ಲಿ ತಿಂದಿದ್ದು ದೋಸೆ ಅದು ಬೆಣ್ಣೆ ಹಾಕಿ ಮಾಡಿದ್ದು ಫ್ರೆಂಡ್ಸ್, ಅದಕ್ಕೆ ಆ ಲೆವೆಲ್ಗೆ ಟೇಸ್ಟ್ ಇದ್ದಿದ್ದು. ನಾನು ಅಷ್ಟೆಲ್ಲ ಕಷ್ಟಪಟ್ಟು ರಾಗಿನ ನೆನೆಸಿ ಸೋಸಿ ಎಷ್ಟೆಲ್ಲ ಕಷ್ಟಪಟ್ಟೆ. ಆಮೇಲೆ ನೀವು ಉದ್ದನ್ನ ರುಬ್ಕೋಬಿಟ್ಟು ಒಂದ್ ಕಪ್ ರಾಗಿ ಹಿಟ್ಟು ಮಿಕ್ಸ್ ಮಾಡ್ಬಿಟ್ಟಿದ್ರೆ ಆಗ್ತಿತ್ತಲ್ಲ ಅಂದ್ಮೇಲೆ ಅಯ್ಯಯ್ಯೋ ಹಿಂಗೂ ಮಾಡ್ಬೋದಿತ್ತಲ್ಲ ಅಂತ ಅನಿಸ್ತು. ಏನೋ ಫ್ರೆಂಡ್ಸ್, ಹೊಸ ಐಟಮ್ಗಳಿಗೆ ಅಂದ್ರೆ ತಲೆ ಓಡಲ್ಲ ನನ್ಗೆ. ಗೊತ್ತಾಯ್ತಲ್ಲ, ಇನ್ಮೇಲೆ ಉದ್ದು ನೆನ್ಸ್ಬಿಟ್ಟು ರುಬ್ಬಿಟ್ಕೊಬಿಟ್ಟು ಒಂದ್ ಕಪ್ಪು ರಾಗಿ ಹಿಟ್ಟು ಮಿಕ್ಸ್ ಮಾಡ್ಬಿಟ್ರೆ ಮುಗ್ದೋಯ್ತು. ಮಾರನೇ ದಿನ ದೋಸೆ ಉಯ್ತಾ ಇರೋದೇ ತಿಂತಾ ಇರೋದೇನೆ. ಎತ್ಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್, ಅದಷ್ಟು ಕದೆ ತವಾಯಿಂದ ಎದ್ದೊಳ್ತಿದೆ, ಅಂದ್ರೆ ಎದ್ದು ಕುತ್ಕೋತಾ ಇರ್ಲಿಲ್ಲ, ಅದೇ ಬಿಟ್ಕೋತಾ ಇತ್ತು ತವಾನ. ಆವಾಗ ಖುಷಿ ಆಯ್ತು, ಹಿಂಗ್ ಬಂದ್ರೆ ಅಲ್ವಾ ದೋಸೆ ಮಾಡಕ್ಕೆ ಇಂಟ್ರೆಸ್ಟ್ ಬರೋದು ನಮಗೂ ಹೆಣ್ಮಕ್ಳಿಗೆ ಅಂತ ಅನಿಸ್ತು. ಎಲ್ಲಾ ದೋಸೆನೂ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಬಂತು ಫ್ರೆಂಡ್ಸ್. ತುಪ್ಪ ಹಾಕಿ ಬೆಣ್ಣೆ ಹಾಕಿ ಮಾಡ್ಕೊಂಡ್ ತಿಂದ್ರೆ ಒಂಥರ ಗರಿ ಗರಿಯಾಗಿ ಮಸಾಲೆ ದೋಸೆ ಇರಲ್ವಾ ಆ ತರ ಬಂತು. ಮಡ್ಚ್ಬೇಕಾದ್ರೆ ಫೀಲು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು ಫ್ರೆಂಡ್ಸ್. ಆರಾಮಾಗಿ ಟ್ರೈ ಮಾಡ್ಬೋದು ನಾವು. ರಾಗಿ ದೋಸೆ 20 ನಿಮಿಷದಲ್ಲಿ ಇಷ್ಟು ರೆಸಿಪಿ ಮಾಡಿದ್ದೀನಿ ಪಟಪಟ ಅಂತ. ಈ ದೋಸೆ ಇಡ್ಲಿ ಎಲ್ಲ ಕಷ್ಟ ಅನ್ಕೋತೀವಿ, ಮುದ್ದೆ ಸಾರ್ಗಿಂತ ಇವೇ ಈಸಿ. ಟಡನ್ 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 ಟಡ. ಸೂಪರ್ ಆಗಿದೆ. ಕನಕಪುರದಲ್ಲ ಮಾಡ್ದಂಗೆ ಮಾಡಿದ್ದೀನಾ. ಇನ್ಮೇಲೆ ಈ ರೆಸಿಪಿ ಮಾಡ್ಬೋದಾ ನಾನು? ತುಪ್ಪ ಹಾಕಿದ್ದೀನಿ, ಲೈಟಾಗಿ ಹಾಕ್ತೆ. ಹವಿಸ್ ಇಟ್ಟು ಸೂಪರ್ ಆಗಿದೆ. ಇದೇನಾದ್ರೂ ಸಕ್ಸಸ್ ಆಗ್ಬಿಟ್ರಪ್ಪಿ ತಿಂಗಳಿಗೆ ಒಂದ್ಸಲ ನಮ್ಮ ಕಿಚನ್ ಮೆನುನಲ್ಲಿ ಇದು ಆ್ಯಡ್ ಆಗ್ತಿದೆ. ಅಷ್ಟು ಚಟ್ನಿ ಜೊತೆಗೆ ಆಲೂಗಡ್ಡೆ ಪಲ್ಯ. ಸೂಪರ್ ಐತೆ. ಹೊಸ ದೋಸೆ ಸಖತ್ತಾಗಿ ಬಂದೈತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ಸಖತ್ತಾಗಿರುತ್ತೆ, ಹೆಲ್ದಿ ಕೂಡ. ಐದು ಗಂಟೆಗೆ ಮಳೆ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್. ನನ್ನ ಬಟ್ಟೆ ಒಗ್ದಿದ್ದ ದಿನ ಶುಭ ಶಕುನಗಳೇ ಇರಲ್ಲ, ವಕ್ರ ಶಕುನಗಳೇ ಎಲ್ಲ. ಚಳಿ ಆಗ್ತೈತಲ್ಲ, ಕಾಫಿ ಕುಡಿಯೋಣ ಅನ್ಸ್ತೈತಲ್ಲ. ಶಿವಗೆ ರಾತ್ರಿಗೂ ದೋಸೆ ಹಾಕೊಂಡು ತಿನ್ಬಿಟ್ಟು ಹಿಟ್ಟನ್ನ ಖಾಲಿ ಮಾಡೋಣ ಅಂದೆ. ಜಾಸ್ತಿ ರಾತ್ರಿ ಹೊತ್ತು ದೋಸೆ ತಿಂದ್ರೆ ಮತ್ತೆ ಮಧ್ಯರಾತ್ರಿ ಹೊಟ್ಟೆ ಹಸ್ಕೊಬಿಡ್ತೈತೆ. ನನ್ಗೆ ಆಲ್ರೆಡಿ ಹೊಟ್ಟೆ ಹಸಿದೈತೆ ಮಧ್ಯಾಹ್ನ ತಿಂದಿರೋ ದೋಸೆಗೆ. ನಮ್ಮ ಮಧ್ಯರಾತ್ರಿ ಹೊಟ್ಟೆ ಹಸ್ತ್ರ ನಿದ್ದೆ ಬರಲ್ಲ ಫ್ರೆಂಡ್ಸ್. ಅದಕ್ಕೆ ಶಿವ ಬೇಡ ಫ್ರಿಜ್ಗೆ ಇಟ್ಬಿಡು, ಬೆಳಗ್ಗೆ ಮಾಡ್ಕೊಟ್ಟು ತಿಂತೀನಿ ಅಂತು. ಚಟ್ನಿ ಆಲೂಗಡ್ಡೆ ಪಲ್ಯ ಅಳಸ್ಕೊತೈತಲ್ಲ ಫ್ರೆಂಡ್ಸ್, ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ನೋದ್ರೆ ಶಿವ ತಿನ್ನೋದೇ ಇಲ್ಲ, ದೋಸೆನೇ ಮುಟ್ಟಲ್ಲ. ಆ ರೇಂಜ್ಗೆ ಎಷ್ಟಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸಾಂಬಾರ್ಗಳು ಅವು ಕೊಡಬಾರ್ದು. ಅದಕ್ಕೆ ಈ ಆಲೂಗಡ್ಡೆ ಪಲ್ಯನ ವೇಸ್ಟ್ ಆಗದೆ ಇದ್ದಂಗೆ ಏನ್ ಮಾಡ್ತೀನಿ ಅಂದ್ರೆ ಕಡ್ಲೆ ಹಿಟ್ಟು ಮಿಕ್ಸ್ ಮಾಡ್ತೀನಿ, ಈ ಉಂಡೆನ ಅದ್ರೊಳಗೆ ಹಾಕಿ ರೋಲ್ ಮಾಡಿ ಎಣ್ಣೆಲಿ ಕರಿತೀನಿ. ಅದೇ ಆಲೂಗಡ್ಡೆ ಬೋಂಡ. ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ. ಇಲ್ಲಿ ಫ್ರೆಂಡ್ಸ್ ಬೇಳೆ ಬೀನ್ಸು ಆಲೂಗಡ್ಡೆ ಹಾಕ್ಬಿಟ್ಟು ತರಕಾರಿ ಸಾರು ಮಾಡಿದೀನಿ. ಅಲ್ಲಲ್ಲ ಬೇಳೆ ಸಾರು. ಈಗ ಟೈಮ್ ಬಂದು 6 ಗಂಟೆ ಫ್ರೆಂಡ್ಸ್. ಇಷ್ಟಕ್ಕೆ ಏನ್ ಇಷ್ಟೆಲ್ಲ ಪ್ರಿಪರೇಷನ್ ಅಡ್ಗೆಗಳು ನೋಡ್ಕೊತೀರಾ ಫ್ರೆಂಡ್ಸ್. ಮೆಹಂದಿ ತಂದಿದ್ದೀನಲ್ಲ ಅದ್ ಹಾಕೋಬಿಡೋಣ ಅನ್ಬಿಟ್ಟು, ಕರೆಂಟ್ ಹೋಗಿ ಬರ್ತೈತೆ, ಕರೆಂಟ್ ಇರೋ ಹೊತ್ತಿಗೆ ಹಾಕೋಬಿಡೋಣ ಅನ್ಬಿಟ್ಟು ಹಂಗೆ ರಾಗಿ ಮುದ್ದೆಗೆ ಇಟ್ಟಿದ್ದೀನಿ. ಅಕ್ಕಿ ಮುದ್ದೆ ಗಿಡಕ್ಕೆ ಅಕ್ಕಿ ತುಂಬೈತೆ ಫ್ರೆಂಡ್ಸ್. ಶನಿವಾರ ಹೋಗಿ ಎತ್ಕೊಬತ್ತೈತೆ, ಭಾನುವಾರ ಹೋಗಿ ಎತ್ಕೊಬತ್ತೈತೆ. ಓಕೆ ಫ್ರೆಂಡ್ಸ್, ಈಗ ಉಳಿದಿರುವ ಆಲೂಗಡ್ಡೆ ಪಲ್ಯ ಬೋಂಡಕ್ಕೆ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರದ ಪುಡಿ ಇವಿಷ್ಟು ಹಾಕಿ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಬಜ್ಜಿಗೆ ಮಿಕ್ಸ್ ಮಾಡ್ಕೋತೀವಲ್ಲ ಫ್ರೆಂಡ್ಸ್, ಅದೇ ತರ ಗಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಈ ತರ ಬ್ಲೆಂಡರ್ ಇದ್ರೆ ಉಂಡೆ ಬರ್ದಿರ ನೀಟಾಗಿ ಬರ್ತೈತೆ. ಫೋರ್ಕಲ್ಲೂ ಮಿಕ್ಸ್ ಮಾಡ್ಕೋಬಹುದು. ಶಿವ ಹೊರಗಡೆ ಹೋಗೈತೆ ಫ್ರೆಂಡ್ಸ್, 1 ಅವರ್ ಆಯ್ತು ಬಂದಿಲ್ಲ. ಇನ್ನ ಬರೋಷ್ಟಲ್ಲಿ ಇದೆಲ್ಲ ಮಾಡಿ ಕೊಟ್ಬಿಟ್ಟು ತಿನ್ಸ್ಬಿಟ್ಟು ಹಾಕ್ಬಿಟ್ಟು ತಿಂತೈತೆ. ನಾನು ಆಮೇಲೆ ಆರಾಮಾಗಿ ಮೆಹಂದಿ ಹಾಕೋಬಹುದು. ಈ ತರ ಆಲೂಗಡ್ಡೆ ಎತ್ಕೋಬೇಕು ಫ್ರೆಂಡ್ಸ್. ಚಿಕ್ಕ ಮಾಡ್ತೀನಿ ನಾನು. ಇಷ್ಟೇ ಮಾಡೋದು ಅಂಗಡಿಗಳಲ್ಲೆಲ್ಲ ಇಷ್ಟು ತಪ್ಪು ಮಾಡ್ತಾರೆ ಫ್ರೆಂಡ್ಸ್. ಉಂಡೆ ಕಲಸಿ ಬೇಯಿಸ್ಬಿಟ್ಟು 10 ರೂಪಾಯಿಗೆ 3 ಎಷ್ಟು ರೇಟ್ ಕೊಟ್ಟ. ಈ ತರ ಕಿವುಚಿ ರೌಂಡ್ ಉಂಡೆ ಮಾಡ್ಕೋಬೇಕು. ಈ ತರ ಹಿಟ್ಟಲ್ಲಿ ಡಿಪ್ ಅಂತಾರಲ್ಲ, ಡಿಪ್ ಮಾಡಿ ಹಿಂಗೆ ಬೇಯಿಸ್ಕೊಳ್ಳೋದು. ಆಲೂಗಡ್ಡೆ ಪಲ್ಯ ಮಿಕ್ಕಿದ್ರೆ ಹಿಂಗ್ ಮಾಡಿ ಫ್ರೆಂಡ್ಸ್. ಈ ತರ ದೂರಕ್ಕೆ ಹಾಕೋಬೇಕು ಫ್ರೆಂಡ್ಸ್. ಆದ್ರೆ ನಮ್ಮ ಮನೇಲಿ ಅಂಟ್ಕೊಬಿಟ್ಟಿದೆ, ಯಾಕಂದ್ರೆ ಬಾಂಡ್ಲಿ ಚಿಕ್ಕದಲ್ಲ, ಅದಕ್ಕೆ ಪರವಾಗಿಲ್ಲ ಅಂಟ್ಕೊಂಡ್ರು. ಇದನ್ನ ನಾವು ಬೇರೆ ಮಾಡ್ಬೋದು. ನೆನ್ನೆ ಸ್ವೀಟ್ ಕಾರ್ನ್ ವಡೆ, ಇವತ್ತು ಉಳಿದಿರುವ ಪಲ್ಯದಲ್ಲಿ ಬೋಂಡ. ಸಿಕ್ಕಾಪಟ್ಟೆ ತಿಂತಾ ಇದೀವಿ ಫ್ರೆಂಡ್ಸ್, ನೆನ್ನೆಯಿಂದ ಆಯ್ಸ್ಬಿಟ್ಟು. ಇಟ್ಸ್ ಓಕೆ ಫ್ರೆಂಡ್ಸ್. ಮಳೆಗಾಲದಲ್ಲಿ ಇದೆಲ್ಲ ತಿಂದ್ರೇನೆ ಅದು ಮಳೆಗಾಲ ಅಂತ ಪ್ರೂವ್ ಮಾಡ್ಕೊಳ್ಳೋದು. ಇದೆಲ್ಲ ಬೇಸಿಗೆಗಾಲದಲ್ಲಿ ತಿನ್ನಕ್ಕಾಗ್ತೈತಾ? ಇಲ್ಲಿ ಇಷ್ಟು ಫ್ರೈ ಆಗ್ಬಿಟ್ರೆ ಸಾಕು. ಮೊಟ್ಟೆ ಇದ್ದಿದ್ರೆ ಇದೇ ತರ ಬೋಂಡ ಮಾಡ್ಕೊಂಡು ತಿಂದಿದ್ರೆ ನೆಕ್ಸ್ಟ್ ಲೆವೆಲ್ ಇರ್ತೈತೆ ಫ್ರೆಂಡ್ಸ್. ಟಿಶ್ಯೂ ಮೇಲೆ ಹಾಕೊಂಡ್ರೆ ಎಣ್ಣೆ ಕಮ್ಮಿ ಆಗ್ತೈತೆ.
ಬಜ್ಜಿ ಬೋಂಡನ ಈ ತರ ಡೀಸೆಂಟ್ ಆಗಿ ಮಾಡ್ಕೊಂಡು ತಿನ್ಬೇಕು ಫ್ರೆಂಡ್ಸ್. ಟಿಶ್ಯೂ ಮೇಲೆಲ್ಲ ಹಾಕೊಂಡು ಇದೆಲ್ಲ ನಮ್ ಉಟ್ಟುಗುಣ ಅಲ್ಲ, ಇದ್ರೆ ಹಾಕೋತೀನಿ ಫ್ರೆಂಡ್ಸ್ ಅಷ್ಟೇ. ನೋಡಿದ್ರಾ, ಇಟ್ಟಿದ್ರೆ ಹಂಗೆ ವೇಸ್ಟ್ ಆಗ್ತಿತ್ತು. ಬರೀ ಆಲೂಗಡ್ಡೆ ಅಂದ್ರೆ ಶಿವ ತಿನ್ನಲ್ಲ. ಈಗ ಊಟ ಜೊತೆ ನೆಂಚ್ಕೊಳಕ್ ಆಯ್ತು. ರಾತ್ರಿ ಊಟಕ್ಕೆ ಬಿಸಿ ಬಿಸಿ ಮುದ್ದೆ, ಇಲ್ಲಿ ತರಕಾರಿ ಬೇಳೆ ಸಾರು, ಬಜ್ಜಿ ಫ್ರೆಂಡ್ಸ್. ಅಲ್ಲಿ ನೀನ್ ಬೆಡ್ಶೀಟ್ ಒಗ್ದಾಕಿದೀನಿ ತಾನೇ, ಅದನ್ನ ಹಾಸ್ಕೊಳೋ. ಯಾಕೋ ಮ್ಯಾಟು ಶರ್ಟ್ ಎಲ್ಲ ಹೇಳ್ಕೊತಾ ಇದ್ದಿ? ಹಾಸ್ಕೊ ಅದನ್ನೇ ನೀಟಾಗಿ. ಸೋಂಬೇರಿ ಆಗ್ಬಿಟ್ಟೆ ಬತ್ತ. ಶಿವ ಹೆಂಗು ಹೊರಗಡೆ ಹೋಗಿತ್ತಲ್ಲ ಫ್ರೆಂಡ್ಸ್, ಬರೋದು ಲೇಟ್ ಆಗ್ಬೋದು. ಅಷ್ಟ್ರಲ್ಲಿ ನಾನು ಮೆಹಂದಿ ಹಾಕೋತಾರ ಅನ್ಬಿಟ್ಟು ಮೆಹಂದಿಗೆ ಅಡ್ಡ ಇರೋದೇ ಬಳೆಗಳು ಅಂದ್ಬಿಟ್ಟು ಬಿಚ್ಚಿಟ್ಬಿಟ್ಟೆ ಸೈಡ್ಗೆ. ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ವೈರಲ್ ಆಗೈತೆ ಫ್ರೆಂಡ್ಸ್. ಈ ಮೆಹಂದಿ ಹಾಕೋಬೇಕಾದ್ರೆ ಏನು ಫುಲ್ಲು ಡೀಸೆಂಟ್ ಆಗಿ ನೀಟಾಗಿ ಎಂಡ್ವರೆಗೂ ಹಿಂಗೆ ಹಾಕೋಬೇಕು ಅಂತ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಆಮೇಲೆ ಬೋರ್ ಆಗೋಗ್ತಿದೆ ನಾನು ಮೆಹಂದಿ ಹಾಕೊಳಕ್ಕೆ. ಯಾವತ್ತೂ ಬೋರೆ ಇಷ್ಟ, ಆದ್ರೆ ಬೋರ್ ಆಗ್ತೈತೆ. ಅದಕ್ಕೆ ಈ ತರ ರೌಂಡ್ ಸುರುಳಿ ಹಾಕೊಂಡು ಅದ್ರ ಮೇಲೆ ದಳಗಳು ಹಾಕೊಂಡು ಇದೊಂದು ರೋಸ್ ಅಂತ ಹೆಸರಿಡೋಣ ಫ್ರೆಂಡ್ಸ್. ಇದು ಒಂಥರ ರೋಸ್ ಮೆಹಂದಿ ಅಂತ ಇಡೋಣ. ಆಮೇಲೆ ಇದಕ್ಕೆ ದಳಗಳು ಬರ್ಕೋಬೇಕು. ಅಲ್ಲ ಎಲೆಗಳು ಎಲ್ಲೆಲ್ಲಿ ಗ್ಯಾಪ್ ಐತೆ 3 ಕಡೆ ಮೂಲೆನಲ್ಲಿ, ಇಲ್ಲೆಲ್ಲ ಎಲೆಗಳು ಬರ್ಕೋಬೇಕು. ಫಸ್ಟ್ ಬರ್ಕೊಂಡಿದ ತಕ್ಷಣ ಫುಲ್ ಎಕ್ಸೈಟ್ ಆಗ್ಬಿಟ್ಟೆ. ಒಂದು ಮೂಲೆಯಲ್ಲಿ ನಾನು ಸಹ ಮೆಹಂದಿ ಆರ್ಟಿಸ್ಟ್ ಅಂತ, ಅಷ್ಟು ಚೆನ್ನಾಗಿ ಬಂತು. ಮತ್ತೆ ಮಧ್ಯದಲ್ಲೆಲ್ಲ ಎಲೆ ಗ್ಯಾಪ್ ಐತೆ ಅಲ್ಲೆಲ್ಲ ಬರ್ಕೋಬೇಕು ಫ್ರೆಂಡ್ಸ್. ಇದೇ ತರನೇನೆ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಆದ್ರೆ ವೈಟ್ ಇರ್ಬೇಕು, ಕೈ ಉದ್ದ ಇರ್ಬೇಕು ಫ್ರೆಂಡ್ಸ್. ನಂತರ ಮೋಟ್ ಇದ್ರೆ ಮೆಹಂದಿಗಳು ಲಾಂಗ್ ಹಾಕಕ್ಕಾಗಲ್ಲ, ಅಂದ್ರೆ ಲಾಂಗ್ ಡಿಸೈನ್ಗಳು. ಈ ಮೆಹಂದಿ ಹಾಕುವಾಗ ಹಂಗೆ ಅನಿಸ್ತು, ಮೆಹಂದಿ ಹಾಕೊಳಕಾದ್ರೆ ನನ್ನ ಕೈ ಉದ್ದ ಹುಟ್ಟಬಾರ್ದಾಗಿತ್ತಾ ಅಂತ ಅನಿಸ್ತು. ಏನ್ ಮಾಡೋಕ್ಕಾಗಲ್ಲ, ಬರ್ತ್ ಪ್ರಾಬ್ಲಮ್ ಇರೋದ್ರಲ್ಲಿ ಖುಷಿ ಪಟ್ಕೋಬೇಕು. ಈ ಡಿಸೈನ್ ಮಾತ್ರ ಸಿಕ್ಕಾಪಟ್ಟೆ ಈಸಿ ಫ್ರೆಂಡ್ಸ್. ಈಗ ಹೊಸ್ದಾಗ್ ಕಲಿಯೋರು ಇಲ್ಲ ಚಿಕ್ಕ ಮಕ್ಳು ಸಹ ಹಾಕ್ಬಿಡ್ಬೋದು. ಒಂದ್ ಪೆನ್ಸಿಲ್ ಕ್ಯಾಪ್ ಅಲ್ಲಿ ರೌಂಡ್ ಮಾರ್ಕ್ ಹಾಕೊಂಡು ಅದ್ರೊಳಗಡೆ ಸುರುಳಿ ಸುತ್ಕೊಂಡು ಹಾಕೊಂಡ್ರೆ ಪರ್ಫೆಕ್ಟ್ ಆಗಿ ಬರ್ತಿದೆ ಫ್ರೆಂಡ್ಸ್. ನನ್ಗೆ ತಲೆ ಓಡ್ಲಿಲ್ಲ, ಎಕ್ಸೈಟ್ಮೆಂಟ್ ಅಲ್ಲಿ ನಾನೇ ನನ್ಗೆಲ್ಲ ಗೊತ್ತು ದೊಡ್ಡ ಮೆಹಂದಿ ಆರ್ಟಿಸ್ಟ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೋಬಿಟ್ಟೆ. ಬೆರಳುಗಳಿಗೂ ಈ ತರನೇ ಹಾಕೋಬೇಕು. ಮತ್ತೆ ನಾನು ಬ್ಲಾಕ್ ಇದ್ದೀನಿ ಅನ್ನೋದನ್ನು ಮರ್ತೋಗ್ಬಿಟ್ಟು ಇನ್ನ ಕೈಯಿಂದ ಕೆಳಗಡೆ ಹಸ್ತದಿಂದ ಕೆಳಗೆಲ್ಲ ಹಾಕ್ಬಿಟ್ಟೆ. ಕಾಣಿಸಲ್ಲ ಅಂತ ಗೊತ್ತಿದ್ರು ಇರ್ಲಿ ಮೆಹಂದಿ ಫುಲ್ ಆಗೈತೆ ವೇಸ್ಟ್ ಆಗ್ತಿತ್ತಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಯಾವಾಗ್ಲೂ ಬೆರಳುಗಳಿಗೆ ಫುಲ್ ಕವರ್ ಮಾಡ್ಕೋತೀನಿ ಫ್ರೆಂಡ್ಸ್. ಈ ತರ ಬೆರಳು ತುದಿಗೆಲ್ಲ ಮೆಹಂದಿ ಹಾಕೊಂಡ್ರೆ ನಮ್ ಬಾಡಿನಲ್ಲೇ ಹೀಟ್ ಎಲ್ಲ ಕಮ್ಮಿ ಆಗ್ತೈತೆ ಅಂತ ಹೇಳ್ತಾರೆ. ನನ್ಗೆ ಮೆಹಂದಿ ಹಾಕೊಳಕ್ ಜಾಸ್ತಿ ಇಷ್ಟ ಆಗೋದು, ಒಂದು ಕೈಯಲ್ಲಿ ಚೆನ್ನಾಗಿರ್ತೈತೆ ನೋಡಕ್ಕೆ ಅಂತ, ಮತ್ತೆ ಹೀಟ್ ಕಮ್ಮಿ ಆಗ್ತೈತೆ ಅಂತ. ಮತ್ತೆ ನನ್ಗೆ ಮೆಹಂದಿ ಸ್ಮೆಲ್ ಅಂದ್ರೆ ಫೇವ್ರೆಟ್ ಫ್ರೆಂಡ್ಸ್. ಎಷ್ಟಾದ್ರೂ ತಿನ್ನೋ ಅಷ್ಟು, ಆದ್ರೆ ತಿನ್ನೋ ಧೈರ್ಯ ಯಾವತ್ತೂ ಮಾಡ್ಲಿಲ್ಲ. ಕೆಮಿಕಲ್ ಅಲ್ಲ, ಹಂಗಾಗಿ ಚೆನ್ನಾಗಿ ಹಾಕೊಂಡಿರೋ ಮೆಹಂದಿನ ಹಾಳು ಮಾಡುವ ವಿಧಾನ ಫ್ರೆಂಡ್ಸ್. ಮಧ್ಯದಲ್ಲೆಲ್ಲ ಗ್ಯಾಪ್ ಐತಲ್ಲ ಅಲ್ಲೆಲ್ಲ ಕವರ್ ಮಾಡ್ಕೊ ಬಂದೆ ಮೆಹಂದಿನ. ಆಮೇಲೆ ಗೊತ್ತಾಗಿದ್ ನನ್ಗೆ ಹಿಂಗೆ ರೋಸ್ ಹಾಕೊಂಡ್ ಬಿಟ್ಬಿಟ್ಟಿದ್ರೆ ಚೆನ್ನಾಗಿ ಕಾಣಿಸಿರೋದು, ಮಧ್ಯದಲ್ಲಿ ಕವರ್ ಮಾಡಬಾರ್ದಿತ್ತು ಅಂತ. ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಕವರ್ ಮಾಡ್ಕೊಂಡ್ರು ಅವ್ರ ಹುಡ್ಗಿರ್ ವೈಟ್ ಇದ್ರೆ ಅವ್ರು ನೋಡಕ್ ಚೆನ್ನಾಗಿ ಕಾಣಿಸೋದು, ನನ್ಗೂ ಹೆಚ್ಚು ಕಮ್ಮಿ ಹಂಗೆ ಕಾಣಿಸ್ಬೋದು ಅಂದ್ಬಿಟ್ಟು ಕವರ್ ಮಾಡ್ತಾ ದೊಡ್ಡ ಮಿಸ್ಟೇಕ್ ಮಾಡ್ದೆ ಅಂತ ಅನಿಸ್ತು. ಚೆನ್ನಾಗಿತ್ತು ಫ್ರೆಂಡ್ಸ್, ಹಂಗೆ ಬಿಟ್ಟಿದ್ದಿದ್ರೆ. ಹಿಂಗೆ ಯಾವಾಗಲೂ ಏನಾದ್ರೂ ಒಂದು ಎಡವಟ್ ಮಾಡ್ತಾ ಇರ್ತೀನಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಇನ್ನೂ ಒಂದು ಒಳ್ಳೆ ಡಿಸೈನ್ ಜೊತೆ ಬಂದ್ರಾಯ್ತು ಫ್ರೆಂಡ್ಸ್. ಈ ಸಲ ಸ್ಟಿಕ್ ತಗೋಬಿಡ್ತೀನಿ. ಸ್ಟಿಕ್ ಅಂಟಿಸ್ಕೊಂಡು ಅದ್ರ ಮೇಲೆ ಮೆಹಂದಿ ಹಾಕೊಂಡು ಡಿಸೈನ್ ಬರ್ತಿತ್ತಲ್ಲ ಫ್ರೆಂಡ್ಸ್, ಲೈಫಲ್ಲಿ ಒಂದ್ಸಲ ಅದನ್ನ ಟ್ರೈ ಮಾಡಿಲ್ಲ, ಅದನ್ನ ಮಾಡ್ತೀನಿ. ಹಸ್ತದಿಂದ ಕೆಳಕ್ ಹೋಗೋದೇ ದೊಡ್ಡ ತಪ್ಪು. ನಾನು ಅಲ್ಲಿ ಮೆಹಂದಿ ಹಾಕೊಂಡ್ರು ಕೈ ಕಲರ್ ಅಲ್ಲಿ ಮಿಕ್ಸ್ ಆಗ್ಬಿಡ್ತಿದೆ ಅಂತಂದ್ರೆ ಇನ್ನೂ ಒಂದ್ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟಿದೀನಿ. ಸಿಕ್ಕಿದ್ದೆ ಚಾನ್ಸ್ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಲಾಸ್ಟ್ ಅಲ್ಲಿ ಇಲ್ಲಿಗೆ ಸಾಕು ಅಂದ್ಬಿಟ್ಟು ಫಿನಿಶ್ ಮಾಡ್ಕೊಂಡು ಇಷ್ಟಕ್ಕೆ ಮಾಡ್ಕೊಂಡೆ ಫ್ರೆಂಡ್ಸ್. ಹಿಂದೆಗಡೆನೂ ಅಷ್ಟೇ 2 ಇಂಚ್ ವರೆಗೂ ಬೆರಳಿಗೆ ಮೆಹಂದಿ ಹಾಕಿ ಎಲ್ಲ ಬೆರಳು ಕವರ್ ಮಾಡ್ಕೊಂಡೆ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಸ್ನೇಹ ಅವ್ರದ್ದು 16ನೇ ತಾರೀಕು ಹ್ಯಾಪಿ ಬರ್ತಡೇ. ನಾಗವೇಣಿ ಸಿಸ್ಟರ್ 15ಕ್ಕೆ ಹ್ಯಾಪಿ ಬರ್ತಡೇ. ಅರುಣ್ ಕುಮಾರ್ ಅಣ್ಣ ಆಶಾ ಸಿಸ್ಟರ್ ಹ್ಯಾಪಿ ಆನಿವರ್ಸರಿ. ಹೇಮಾವತಿ ಸಿಸ್ಟರ್ 17ಕ್ಕೆ ಹ್ಯಾಪಿ ಆನಿವರ್ಸರಿ. ನಿಮ್ ಯಜಮಾನ್ರ ಹೆಸರು ಅರ್ಥ ಆಗ್ಲಿಲ್ಲ ಸಿಸ್ಟರ್ ನನ್ಗೆ, ಅದಕ್ಕೆ ಅವ್ರ ಹೆಸರು ಗೊತ್ತಾಗ್ಲಿಲ್ಲ. ವಿಜಯ್ ರಘು ಬ್ರದರ್ 12ಕ್ಕೆ ಹ್ಯಾಪಿ ಬರ್ತಡೇ. ಗಂಗಾಧರ್ ಅಣ್ಣ 14ಕ್ಕೆ ಹ್ಯಾಪಿ ಬರ್ತಡೇ. ಅಭಿ ಅಕ್ಷಯ್ 17ಕ್ಕೆ ಹ್ಯಾಪಿ ಬರ್ತಡೇ. ವಿಕಾಸ್ ಪಾಟೀಲ್ ಅವ್ರದ್ದು 14ಕ್ಕೆ ಹ್ಯಾಪಿ ಬರ್ತಡೇ. ಸುಮಾ ಸಿಸ್ಟರ್ ಗುರುಮೂರ್ತಿ ಅಣ್ಣ 11ಕ್ಕೆ ಹ್ಯಾಪಿ ಆನಿವರ್ಸರಿ. ಕಾವ್ಯ ಸಿಸ್ಟರ್ ಹಾಯ್. ಸುಧಾರಾಣಿ ಸಿಸ್ಟರ್ ಸಿದ್ದೇಶ್ ಅಣ್ಣ 14ಕ್ಕೆ ಹ್ಯಾಪಿ ಆನಿವರ್ಸರಿ. ವೈಷ್ಣವಿ 13ಕ್ಕೆ ಹ್ಯಾಪಿ ಬರ್ತಡೇ. ಪ್ರಣವ್ ಪ್ರಾಂತಿ ಹಾಯ್. ಸಂಧ್ಯಾ ಸಿಸ್ಟರ್ ಹ್ಯಾಪಿ ಬರ್ತಡೇ. ಅರ್ಪಿತಾ ಅವರು 13ಕ್ಕೆ ಹ್ಯಾಪಿ ಬರ್ತಡೇ. ಕನಿಕ್ಷ್ ಕವಿಕ್ಷ್ ಹಾಯ್ ಮಕ್ಳಾ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡೋರ್ಗೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್.